ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪೃಥ್ವಿ ಕನ್ನಡಿಗ. ಫ್ರೆಂಡ್ಸ್, ನಿಮಗೆ ಏನು ವಿಷಯ ಅಂತ ಹೇಳೋದಕ್ಕೂ ಮೊದಲು ಇಲ್ಲಿ ಕಾಣಿಸುತ್ತಲ್ಲ ಈ ವಿಡಿಯೋ ಒಂದ್ಸಲಿ ನೋಡಿ. ಈಗಾಗಲೇ ಅರ್ಥ ಆಯಿತು ಅನ್ಕೊಂತೀನಿ ನಿಮಗೆ ಯಾವ್ದ್ರ ಬಗ್ಗೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಿದೆ. ಆದರೆ ಈ ವಿಡಿಯೋನ ಮಾಡ್ಕೊಳೋದೇ ಹೆಂಗೆ, ಅದು ನೀವು ಒಂದ್ಸಲಿ ಯೋಚನೆ ಮಾಡಿ ನೋಡಿ. ಈ ವಿಡಿಯೋ ಯಾವ ರೀತಿ ಟ್ರೆಂಡಿಂಗ್ ಆಗ್ತಾ ಇದೆ ಅಂತ. ಮೊದಲನೇದಾಗಿ ಹೇಳೋದಾದ್ರೆ, ಇದು ವಿಡಿಯೋ ನೀವೇನು ನೋಡ್ತಿದ್ದೀರಾ, ಇದು ಯೂಟ್ಯೂಬ್ ಇಂದ ಫ್ಲಾಗ್. ಇದೇ ಥರನೇ ನೀವು ಇನ್ಸ್ಟಾಗ್ರಾಮ್ ಫ್ಲಾಗ್ ಕೂಡ ಮಾಡ್ಕೊಬೋದು. ನೀವು ಯಾವ ಫ್ಲಾಗ್ ಬೇಕಾದ್ರೂ ಮಾಡ್ಕೊಬೋದು. ನೀವು ಅದು ಯಾವ ರೀತಿ ಅಂದರೆ ನಿಮ್ಮ ಮೊಬೈಲಾಗೆ ನೀವು ಮಾಡ್ಕೊಬೋದು. ಅದು ಯಾವ ವೆಬ್ಸೈಟ್ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ವೆಬ್ಸೈಟ್ನ ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಅದರಿಂದ ಮೂಲಕ ನೀವು ಹೋಗಿ ಆ ಒಂದು ವೆಬ್ಸೈಟ್ಗೆ ಸರ್ಚ್ ಮಾಡಿ ವಿಸಿಟ್ ಮಾಡ್ಬೋದು. ಇಲ್ಲ ಹಂಗೆ ಅದರಿಂದ ಕೂಡ ನೀವು ವಿಸಿಟ್ ಮಾಡ್ಬೋದು. ಆಯಿತಾ? ಸರಿ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರಿ, ಇಲ್ಲಿ ಮೊದಲನೇದಾಗಿ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೀವು ನೋಡ್ತಿರ್ತೀರಾ. ಇದರಲ್ಲಿ ನೀವು ಮೊದಲನೇದಾಗಿ ಇಲ್ಲಿ ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಬೇಕಾಗುತ್ತೆ. ಈ ಬ್ರೌಸರ್ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಒಂದ್ಸಲಿ ಫ್ಲಾಗ್ ವೇವರ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಿಂದ ಕೂಡ ನೀವು ಈ ವೆಬ್ಸೈಟಿಗೆ ಡೈರೆಕ್ಟ್ ಲಾಗಿನ್ ಆಗ್ಬೋದು. ಇದು ಲಾಗಿನ್ ಆಗೋವಂಥದ್ದು ಏನಿರಲ್ಲ, ನಾನು ಜಸ್ಟ್ ಹೇಳಿದ್ದಷ್ಟೇ. ಹಾಗೆ ವಿಸಿಟ್ ಕೂಡ ಮಾಡ್ಬೋದು ಅಷ್ಟೇ. ಈಗ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಬೇಕು. ಆ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ನಿಮ್ಗೆ ಆಲೇ ಒಂದು ಫ್ಲಾಗ್ ಕಾಣಿಸ್ತಾ ಇರುತ್ತೆ, ಫ್ಲಾಗ್ ಹಾರಾಡ್ತಾ ಇರೋದು. ಇಲ್ಲಿ ನೆಕ್ಸ್ಟು ಫೈಲ್ ಅಂತ ಇರುತ್ತಲ್ಲ, ಈ ಫೈಲ್ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಬೇಕು. ಈ ಫೈಲ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಚಿಕ್ಕದಾಗಿ ಒಂದು ಫೈಲ್ ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್ ಮೇಲೆ, ಅಲ್ಲಿ ನೀವು ಒಂದ್ಸಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅದು ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಈಗ ನೀವು ಯಾವ್ದ್ರದ್ದು ಒಂದು ಫ್ಲಾಗ್ ಮಾಡ್ಬೇಕಂತ ಇದ್ದೀರಾ, ಇವಾಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ದಾಗಿರ್ಬೋದು, ಇಲ್ಲ ನಿಮ್ಮದೇ ಯಾವುದೋ ಒಂದು ಫ್ಲಾಗ್ ಮಾಡ್ಬೇಕಂತ ಇದ್ದರೆ ಅದು ನೀವು ಇಲ್ಲಿ ಫೋಟೋ ಬಂದು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮೊದಲೇ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು, ಯೂಟ್ಯೂಬಿಂದು ಇಲ್ಲ ಇನ್ಸ್ಟಾಗ್ರಾಮಿಂದ ಆದರೆ ಮೊದಲೇ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಅದನ್ನ ಕ್ರಾಪ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ನೀವು ಫ್ಲಾಗ್ನ ಮಾಡ್ಬೋದು. ಈಗ ನಾನು ಯೂಟ್ಯೂಬಿಂದು ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಹಾಕ್ಬಿಟ್ಟು ಫ್ಲಾಗ್ ಮಾಡೋದು ಹೆಂಗಂತ ತೋರಿಸ್ತೀನಿ. ಈಗ ಜಸ್ಟ್ ನೀವು ಅದು ತೆಗೆದಿಟ್ಟಿರೋ ಒಂದು ಸ್ಕ್ರೀನ್ಶಾಟ್ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ಡನ್ ಅಂತ ತೋರಿಸುತ್ತೆ. ಆಮೇಲೆ ಡನ್ ಒತ್ತಿದ್ರೆ ಈಗ ನಿಮ್ಮ ಒಂದು ಫ್ಲಾಗ್ ಇಲ್ಲಿ ರೆಡಿ ಆಗುತ್ತೆ. ಈಗ ನೋಡ್ತಿರ್ಬೋದು ನೀವು, ರೆಡಿ ಆಗುತ್ತೆ ಇಲ್ಲಿ ಫ್ಲಾಗು. ಈ ಫ್ಲಾಗ್ ನೀವು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಇತ್ತಲ್ಲ, ಅದನ್ನು ಬೇರೆ ಕಡೆ ಸೆಟ್ ಮಾಡಬೇಕು ಅಂದರೆ, ಆಯಿತಾ? ಇಲ್ಲಿ ಬಂದುಬಿಟ್ಟು ಕೆಳಗಡೆ ಹಂಗೆ ಒಂದು ಸ್ವಲ್ಪ ಈ ಮೆನು ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಹಿಂಗೆ ಸ್ಕ್ರೋಲ್ ಮಾಡ್ತಿದ್ದಂಗೆ ಫುಲ್ಲು ಕೆಳಗಡೆ ವಿಂಡ್ ಕಂಟ್ರೋಲ್ ಅಂತ ಇರುತ್ತೆ, ಅದನ್ನೊಂದ್ಸಲಿ ಕ್ಲಿಕ್ ಮಾಡಬೇಕಷ್ಟೇ. ಆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಕ್ಲಿಕ್ ಮಾಡ್ಕೊಂಡ್ರೂ ಆಗುತ್ತೆ, ಇಲ್ಲಾಂದ್ರೆ ಏನೂ ಆಗಲ್ಲ, ಅದೇನು ಬೇಕಾಗಿಲ್ಲ. ಆಯಿತಾ? ಸುಮ್ಮನೆ ಹೇಳಿದ್ದೆ ಜಸ್ಟ್. ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡ್ಕೊಬೇಕು. ಕ್ಲಾಸಿಕ್ ಅಂತ ಇರುತ್ತೆ, ಇಲ್ಲಿ ಕಸ್ಟಮ್ ಅಂತ ಸರ್ಚ್ ಮಾಡ್ಕೊಬೇಕು. ಆಮೇಲೆ ಇಲ್ಲಿ ಬ್ಲ್ಯಾಕ್ ಬರ್ತಾ ಇದೆ ಬ್ಯಾಕ್ಗ್ರೌಂಡು. ಆಯಿತಾ? ಈಗ ರೆಡ್ ಆಗುತ್ತೆ ನೋಡ್ರಿ, ರೆಡ್ ಆಯಿತು. ಇದೇ ಥರ ನಿಮಗೆ ಬ್ಲೂ ಸ್ಕ್ರೀನು, ಗ್ರೀನ್ ಸ್ಕ್ರೀನು, ನಿಮ್ಗೆ ಯಾವ ಥರ ನಿಮಗೆ ಇಷ್ಟ ಆಗುತ್ತೋ ಅದರದ್ದು ಒಂದು, ಇವಾಗ ಜಸ್ಟ್ ನನಗೆ ತೋರಿಸ್ತಾ ಇದ್ದೀನಿ, ಗ್ರೀನ್ ಸ್ಕ್ರೀನ್ ಹಾಕಿದ್ದೀನಿ. ಈ ಸ್ಕ್ರೀನ್ದು ಒಂದು ಇದನ್ನು ನೀವು ಡೈರೆಕ್ಟ್ ಸೇವ್ ಮಾಡ್ಕೊಳೋದಕ್ಕೆ ಬರಲ್ಲ. ಆಯಿತಾ? ಇದನ್ನು ನೀವು ಒಂದು ಸ್ಕ್ರೀನ್ ರೆಕಾರ್ಡ್ನ ಮಾಡಿ ಇಟ್ಕೊಬೇಕಾಗುತ್ತೆ. ಈಗ ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ. ಈ ಥರ ನೀವು ಸ್ಕ್ರೀನ್ ರೆಕಾರ್ಡ್ ಮಾಡಿದಾದ್ಮೇಲೆ ಇದನ್ನು ಸ್ಕ್ರೀನ್ ರೆಕಾರ್ಡು ಮುಗಿಸಿದಾದ್ಮೇಲೆ ನೀವು ಯಾವುದಾದ್ರೂ ಒಂದು ಹೇಳ್ತಾ ಇರೋದು ಸುಮ್ಮನೆ ಜಸ್ಟ್ ಯಾವುದಾದ್ರು ಮೌಂಟೇನ್ ಇರುತ್ತೆ, ಅದ್ರ ಮೇಲ್ಗಡೆ ಹೋಗಿ ಎಡಿಟ್ ಮಾಡೋದಾಗಿರ್ಬೋದು. ಆ ಥರ ನಿಮಗೆ ಬೇಕಾದರೆ ಎಡಿಟಿಂಗ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ತಿಳಿಸ್ತೀನಿ. ಆಯಿತಾ? ಜಸ್ಟ್ ಇದೇ ರೀತಿಯೇ ಈ ಟ್ರೆಂಡಿಂಗ್ ಆಗಿರೋ ಇನ್ಸ್ಟಾಗ್ರಾಮಲ್ಲಿ ಫ್ಲಾಗ್ಗಳನ್ನ ಮಾಡೋದು. ಇಷ್ಟೇ ಇದ್ರು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಬಾಯ್, ಮತ್ತೆ ಸಿಗೋಣ.